ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಲ್ಫ್ ಕನ್ನಡಿಗ. ಇವತ್ತಂತೂ ನಾವು ಹೋಗ್ತಿದ್ದೀವಿ ಅರಿಶಿನ ಹೇಗೆ ಉಳುಮೆ ಮಾಡೋದಂತ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡ್ಕೊಂಡು ಸಪೋರ್ಟ್. ಅರಿಶಿನ ಹಾಕೋದನ್ನೇ ಹೇಳ್ಕೊಡ್ತೀನಿ, ಯಾವ ರೀತಿ ಹಾಕಬೇಕು ಅಂತೆಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಕರೆಕ್ಟಾಗಿ ಅದನ್ನೇ ಫಾಲೋ ಮಾಡ್ಕೊಂಡೋದ್ರೆ ಕರೆಕ್ಟಾಗಿ ಬರುತ್ತೆ ನಿಮ್ಮ ಅರಿಶಿನ. ನೀವು ಇದೇ ರೀತಿ ಮಾಡಿದ್ರೆ ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಹೇಗೆ ಮಾಡಿದ್ರೆ ಬರೋದಿಲ್ಲ, ಆಯಿತಾ? ಇದೇ ರೀತಿನೇ ಮಾಡ್ಕೊಂಡು ಹೋಗಿ. ವಿಡಿಯೋನ ಮಾತ್ರ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ ಪ್ಲೀಸ್. ಅರಿಶಿನಂತೂ ತಗೊಬಂದಿದ್ದೀವಿ. ಇವಾಗ ಅದನ್ನು ಹೇಗೆ ಹಾಕಬೇಕು ಅಂತೆಲ್ಲ ಕೂಡ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಇವಾಗ ಹಾಕ್ತಿದ್ದೇನೆಲ್ಲ ಇದೇ ರೀತಿಯೇ ನೀವು ಅರಿಶಿನಗಳನ್ನು ಹಾಕಿದ್ರೆ ನೀಟಾಗಿ ಬರುತ್ತೆ. ಅದನ್ನು ಕೂಡ ದಪ್ಪ ಇರೋದನ್ನು ಒಂದೊಂದು ಹಾಕಿ ಎಡೆಡ್ ಹಾಕಿದ್ರೆ ಬರೋದಿಲ್ಲ, ಆಯಿತಾ? ಸೇಮ್ ಇದೇ ರೀತಿ ಹಾಕೊಂಡ್ರೆ ನಿಮ್ಮ ಅರಿಶಿನ ಸೂಪರಾಗಿ ಬರುತ್ತೆ. ಇವಾಗ ನೋಡ್ತಿದ್ರಲ್ಲ ಇದೇ ರೀತಿ. ಇವಾಗ ನೀವು ಏನು ನೋಡ್ತಿದ್ದೀರಾ ಇದೇ ರೀತಿಯೇ ಅರಿಶಿನ ಹಾಕಬೇಕು. ಫ್ರೆಂಡ್ಸ್, ವಿಡಿಯೋವನ್ನು ಮಾತ್ರ ಎಲ್ಲೂ ಕೂಡ ಸ್ಲಿಪ್ ಮಾಡಿದೆ, ಕೊನೆವರೆಗೂ. ಫ್ರೆಂಡ್ಸ್, ಇವಾಗ ನಾನು ಯಾವ ರೀತಿ ಅರಿಶಿನ ಮುಚ್ಚುತ್ತಿದ್ದೀನಿ ಅದೇ ರೀತಿ ಮುಚ್ಕೊಂಡಿದ್ದೀನಿ, ಆಯಿತಾ? ಒಂಚೂರು ಕೂಡ ಅರಿಶಿನ ಮೇಲೆ ಹಾಕೊಂಡ್ರೆ ಅದು ಮೊಳಕೆ ಹುಟ್ಟಲ್ಲ. ನೋಡಿ ಇದೇ ರೀತಿಯೇ, ಒಂದು ಚೂರು ಕೂಡ ತಪ್ಪನ್ನು ಮಾಡಬೇಡಿ. ಫ್ರೆಂಡ್ಸ್, ಇವಾಗ ನೀವು ಏನು ವಿಡಿಯೋ ನೋಡಿದ್ರೋ ಆ ವಿಡಿಯೋ ಬಂದು ಅಷ್ಟೇ. ಏಕೆ ಅಂತಂದರೆ ನಾವು ಅಷ್ಟೊಂದೇನು ಲೈನ್ ಬಿಟ್ಟಿರಲಿಲ್ಲ, ಬರೀ ಅರ್ಧನೇ ಬಿಟ್ಟಿದ್ದು. ಏಕೆಂತಂದರೆ ವಿಡಿಯೋ ಮಾಡಬೇಕಾಗಿತ್ತಲ್ಲ, ಅದಕ್ಕೆ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಆದರೂ ಕೂಡ ಇಂಟ್ರೆಸ್ಟ್ ಅನಿಸಿದರೆ ಲೈಕ್ ಕೊಟ್ಕೊಂಡು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವಾಗ ಏನು ಈ ವಿಡಿಯೋ ನೋಡಿದ್ರೋ ಈ ವಿಡಿಯೋ ಇಲ್ಲಿಗೆ ಕೂಡ ಮುಗಿನಿಲ್ಲ, ಇನ್ನೂ ಕೂಡ ಇದೆ.